ಈ ಡಿಬೇಟ್ ಇದೆಯಲ್ಲ ಈ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ನೀವೊಂದು ಆಂಕರ್ ಆಗಿ ಪ್ರತಿಯೊಬ್ರು ಮನ್ಸು ಬಿಚ್ಚಿ ಓಪನ್ ಆಗಿ, ಯಾಕಂದ್ರೆ ಪ್ರತಿಯೊಬ್ಬರದ್ದು ರೈಟ್ಸ್ ಇದೆ ಸರ್. ನಾವು ಆ ಕಾನೂನು ಅಡಿಯಲ್ಲೇ ನಾವು ಹೋಗ್ಬೇಕು ಹೊರತು ನಮ್ದೇ ಒಂದು ಮಾಡ್ಕೊಂಡು, ಈಗ ನಮ್ಗೆ ಪಕ್ಷ ಕಟ್ಟಬೇಕಾದ್ರೆ ನಿಮ್ದೇ ಒಂದು ಸಪರೇಟ್ ಸಂವಿಧಾನವನ್ನು ಕೊಡಿ ಅಂತಾರೆ. ಕರೆಕ್ಟ್, ನಮ್ದೇ ಒಂದು ಸಂವಿಧಾನ. ಬಟ್ ಸಂವಿಧಾನ ನಾವು ಕೊಟ್ಟಿದೀವಿ ಅಂತ ತಕ್ಷಣ ನಮ್ದೇ ಸಂವಿಧಾನ ಬೇರೆ ಅಲ್ಲ, ನಾವು ನಂಬೋದು ಪಬ್ಲಿಕ್ ಆಕ್ಟ್. ಆಮೇಲೆ ಇದ್ರ ಜೊತೆಗೆ ಒಂದು ಸಣ್ಣ ಕರೆಕ್ಷನ್ ನಂದೇನಿದೆ ಅಂದ್ರೆ, ಪ್ಲೀಸ್ ಸರ್, ಪ್ರತಿಯೊಬ್ರು ಕೂಡ ಈ ರಾಜ್ಯಕ್ಕೋಸ್ಕರ ನೀವು ಮಾಡ್ಬೇಕಲ್ಲ, ಆಸೆ ಇದೆಯಲ್ಲ. ಈಗ ರಾಜು ಗೌಡ್ರು ಮಾತಾಡಿದ್ರಲ್ಲ, ಅಷ್ಟೊಂದು ಮಾತಾಡಿದ್ರು, ರೊಚ್ಚಿಗಾಗ್ಬಿಟ್ರು ಅವರು. ಯಾಕಂದ್ರೆ ಏನ್ ಹಿಂಗ್ ಹೇಳಿದ್ರಲ್ಲ ನೀವು ಉಮರ್ ಶರೀಫ್ ಅವರು ಅಂತ. ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ನೋಡಿ, ಇವತ್ತು JDS ನಾವು ಕೈ ಬಿಟ್ಟಿದೀವಿ, ಅವ್ರ ಜೊತೆಗೆ ಹೋಗ್ತಾ ಇಲ್ಲ ಅಂದ್ರೆ ಕಾರಣ ಏನು? ನಮ್ಗೆ ನೆನಪಿದೆ ದೇವೇಗೌಡ್ರೆ ನಮ್ಮನ್ನ 4% ರಿಸರ್ವೇಶನ್ ತಂದ್ಕೊಟ್ಟಿದ್ದು ಅಂತ. ನನಗ್ ನೆನಪಿದೆ ಈ ದೇಶದ ಮೊದಲ ಮಿನಿಸ್ಟ್ರು CM ಇಬ್ರಾಹಿಂ ಅವ್ರನ್ನ ಈ ದೇಶದ ಯೂನಿಯನ್ ಮಿನಿಸ್ಟರ್ ಆಗಿ ಮಾಡ್ದಂತವ್ರು, ಈ ರಾಜ್ಯದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಡಿದವರು. ನಾವು ದೇವೇಗೌಡ್ರನ್ನ ಮರ್ತಿಲ್ಲ. ಆದ್ರೆ ಅವ್ರದೇ ಕುಟುಂಬ ರಾಜಕಾರಣದಲ್ಲಿ ಅಲ್ಲಿ ಹೊಡಿತಲ್ಲ, ನೀವು ಮುಸಲ್ಮಾನರು ಹಿಜಾಬ್ ಪಜಾಬ್ ಬೇಡ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆಮೇಲೆ ಕೆಟ್ಟದ್ದು ಹೇಳಿದಾಗ ಒಳ್ಳೇದು ಹೇಳಬೇಕು. ಇದೇ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮೊದಲ ಬಾರಿ ರೈತರಿಗೆ, ಒಬ್ಬೊಬ್ಬ ರೈತರಿಗೆ 25 ಲಕ್ಷ ಗಂಟನೂ ಕೂಡ ರೈತರ ಸಾಲ ಮನ್ನಾ ಮಾಡ್ಬೋದು ಅಂತ ತೋರಿಸಿದವರು, ಮಾಡಿದವರು. ಸೊ ಇಂತಹ JDS ಇವತ್ತು ನೀವು ಮುಸಲ್ಮಾನರು ಓಟ್ ಬೇಡ, ಯಾಕೆ ಬೇರೆ ಪಕ್ಷದವ್ರ ತರ ಆಗ್ಬಿಡ್ತು ಅಂತ ಹೇಳಿ ಆ ಕಷ್ಟಕ್ಕೋಸ್ಕರ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು.